ಹಾಯ್ ಸರ್. ಹಾಯ್ ಬ್ರದರ್ಸ್, ನಮಸ್ಕಾರ. ನಾನು ಟ್ಯಾಕ್ಸಿ ಡ್ರೈವರ್ ಲೋಕೇಶ್ ಮಾತಾಡ್ತಾ ಇದ್ದೀನಿ. ಏನಂತಂದರೆ, ಬೆಳಗ್ಗೆನೇ ಬಂದೆ. ನಮ್ಮ ಸರ್ ಆರಾಮಾಗಿ ಬನ್ನಿ, ಬೆಳಗ್ಗೆ ಏನು ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದರು. ಪಂಚರ್ ಆಗಿತ್ತು ಸರ್, ಪಂಚರ್ ಹಾಕ್ಸ್ಕೊಂಡು ನಂತರ ಆ ವೀಲ್ ಅಲೈನ್ಮೆಂಟ್ ಮಾಡ್ಸ್ಕೊಂಡ್ಬರ್ತೀನಿ, ಮಾಡಿಸಿದೆ. ಬಂದು ಚೆಕಪ್ ಮಾಡ್ಸ್ಕೊಂಬರ್ತೀನಿ ಸಣ್ಣದಾಗಿ ಅಂತೇಳಿ ಬಂದೆ. ಪಂಚರ್ ಹಾಕ್ಸಾಯ್ತು, ವೀಲ್ ಅಲೈನ್ಮೆಂಟ್ ಚೆಕಪ್ ಮಾಡಿಸಾಯ್ತು. ಕಾಲ್ ಮಾಡಿದೆ, ಪ್ಯಾಲೇಸ್ ಹತ್ರ ಇದ್ದೀನಿ ಅಂದರು. ಹೋದೆ, ಲೆಕ್ಕ ಕೊಟ್ಟೆ. ಒಂದು ವಾರದ ಲೆಕ್ಕ ಕೊಡಬೇಕಾಗಿತ್ತು, ಲೆಕ್ಕ ಕೊಟ್ಟೆ. ಅಲ್ಲಿಂದ ಸರ್ವಿಸ್ ಸ್ಟೇಷನ್ಗೆ ಬಂದೆ. ಸರ್ವಿಸ್ ಮಾಡ್ಸೋಣ 3 ಗಾಡಿ, 2 ಗಾಡಿ ಆಯಿತು. 3ನೇ ಗಾಡಿ ಮಾಡ್ತಾಯಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನಂದೇ ಸರ್ವಿಸ್ ಮಾಡ್ತೀನಿ. ಇವತ್ತು ಫುಲ್ ರೆಸ್ಟ್ ಕೊಟ್ಟಿದ್ದಾರೆ ಸಾರು. ಮನೆಗೆ ಹೋಗ್ತೀನಿ, ಚೆನ್ನಾಗಿ ರೆಸ್ಟ್ ಮಾಡ್ತೀನಿ. ನನ್ನ ಮಗಳ ಜೊತೆ ಖುಷಿಯಾಗಿರ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಇರ್ತೀನಿ. ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಇವತ್ತು ನನ್ನ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ. ಬಟ್ ಅಂದರೆ ನಾನು ತುಂಬ ಒಂದು ತಿಂಗಳಿಂದ ನೈಟ್ ಆ್ಯಂಡ್ ಡೇ ಅಂತಂದರೆ ಆದಷ್ಟು ಮಾಡಿ ನಿದ್ದೆ ಕಮ್ಮಿ ಆಗಿಬಿಟ್ಟು ಒಂದು ಸ್ವಲ್ಪ ಟೈರ್ಡ್ನೆಸ್ ಜಾಸ್ತಿ ಆಗಿತ್ತು. ಹಂಗೆ ಆದ ಕಾರಣದಿಂದ ಇವತ್ತು ಸರ್ ನನಗೆ ಫುಲ್ಲು ರೆಸ್ಟ್ ಕೊಟ್ಟಿದ್ದಾರೆ. ಫುಲ್ ಫ್ರೀ, ನನಗೆ ಆರಾಮಾಗಿ ಕೂತಿದ್ದೀನಿ. ಈಗ ಗಾಡಿ ಸರ್ವಿಸ್ ಆದ ತಕ್ಷಣ ನೆಕ್ಸ್ಟ್ ನನ್ನ ಗಾಡಿ ಹಾಕ್ತಾರೆ. 1.5 ಅವರ್ ಆಗುತ್ತೆ ನನ್ನ ಗಾಡಿ ಸರ್ವಿಸ್ ಮಾಡೋದು, ಯಾಕೆಂದರೆ ನಾನು ಒಪ್ಪಲ್ಲ. ಹಂಗಾಗಿ ಜೊತೇಲಿ ಆ ಮ್ಯಾಟ್ಗಳೆಲ್ಲ ಆರೋದು 1 ಅವರ್ 2 ಅವರ್ಸ್ ಆಗುತ್ತೆ. ಎಲ್ಲ ಕ್ಲೀನಾಗಿ ಮಾಡಿಸಿ ನಂತರ ಸಾಯಂಕಾಲ ನಮ್ಮ ಅಮ್ಮ ಅಂದರೆ ಬೇತಾಳೇಶ್ವರಿ ಹತ್ರ ಹೋಗಿ ಒಂದು ತಡಗಿಡ ಹೊಡಿಸಿ ತಾಯಿ ದರ್ಶನ ಮಾಡಿ ಬರಬೇಕು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ರೆಡಿ ಇರಬೇಕು. ಮತ್ತು ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಬಾಯ್.